ಇದು ಬಂದು ರುದ್ರಾಕ್ಷಿಯಿಂದನೇ ಮಾಡಿರುವಂಥದ್ದು. ಆ್ಯಂಡ್ ಈ ಟೆಂಪಲ್ ಹತ್ರ ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇಲ್ಲಿ ಮೇಲೆ ನೋಡಿದ್ರೆ ಈ ಥರ ಆಗ್ಬಿಟ್ಟಿದೆ, ಅದು ಗೊತ್ತಾಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋ ಬಂದ್ಬಿಟ್ಟು ನಾನು ಸಂಡೇ ನನ್ನ ಕಾರ್ಗೆ ಒಂದು ಬಾಡಿಗೆ ಇದೆ. ನಮ್ಮ ಟೀಚರ್ ಅವರು ಒಬ್ಬರು ಫೋನ್ ಮಾಡಿ ಕರೆದಿದ್ರು. ಸೊ ಅದಕ್ಕೋಸ್ಕರನೇ ಎರ್ಲಿ ಮಾರ್ನಿಂಗ್ 5 o'clock ಎದ್ದು ರೆಡಿ ಆಗಿಬಿಟ್ಟು ಕಾರೆಲ್ಲ ಒರೆಸ್ಕೊಂಡಿದ್ದೆ. ಈ ಚಳಿಗಾಲ ಇನ್ನೂ ಹೋಗಲಿಲ್ಲ, ಸೊ ಫುಲ್ಲು ಮಂಜು ಫಾಗಿ ಆಗೇ ಇದೆ. ಬಟ್ ಕಾರೆಲ್ಲ ಒರೆಸಿದ್ದೀನಿ. ಮುಂದೆ ನೋಡ್ತಾ ಇದ್ದೀರಾ ನೀವು ಗ್ಲಾಸ್ಗೆ ಎಲ್ಲ ಹೆಂಗಿದಾಗ್ಬಿಟ್ಟಿದೆ ಅಂತೇಳಿ. ಸೊ ಅದನ್ನೆಲ್ಲ ಒರೆಸ್ಕೊಂಡು ಹೊಲ್ಟ್ಬಿಡೋಣ. ಅವರು ಫ್ಯಾಮಿಲಿ ಎಲ್ಲ ರೆಡಿಯಾಗಿದ್ದಾರಂತೆ, ಕಾಲ್ ಮಾಡಿದರು ನನಗೆ. ನೋಡಿ ನಾನು ಎಷ್ಟು ಕ್ಲೀನ್ ಮಾಡಿದ್ರು ಗ್ಲಾಸ್ಗೆ ಹಂಗೆ ಫಾಗಿದೆ. ಸೊ ನಾನು ಹೀಟರ್ ಹಾಕ್ಕೊಂಡು ಗಾಡಿ ಹೋಗ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಎಲ್ಲಿಗೆ ಏನು ಅಂತೇಳಿ. ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಆ್ಯಂಡ್ ಟ್ರಾವೆಲ್ ಬಗ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ನು ಸಹ ಕೊಡ್ತಾ ಇರ್ತೀನಿ. ಸೊ ನಾನು ಹೋಗ್ಬಿಟ್ಟು ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಅವ್ರ ಫ್ಯಾಮಿಲಿ ಎಲ್ಲ ಪಿಕ್ ಮಾಡಿಕೊಂಡು ನನ್ನ ಆನ್ ದಿ ವೇ ಬಂದುಬಿಟ್ಟೆ. ಎಲ್ಲಿಗೆ ಆಲ್ಮೋಸ್ಟ್ ನಾನು ಹೊಸಕೋಟೆ ಬಂದು ನಮ್ಮ ಚೆನ್ನೈ ಹೈವೇ ಇದೆಯಲ್ಲ, ಹೊಸದು ದಾಬಾಸ್ಪೇಟೆ ಟು ಚೆನ್ನೈ ಹೈವೇ, ಆ ಹೈವೇದಲ್ಲಿ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನೀಗ ಹೋಗ್ತಾ ಇರೋದು ಬಂದುಬಿಟ್ಟು ಮಲ್ಲಪ್ಪಕೊಂಡ ಕುಪ್ಪಂ ಹತ್ರ ಇರುವಂಥದ್ದು. ಸೊ ನಾವು ಹೋಗ್ತಾ ಇರೋದು ಬಂದು ವಿಕೋಟ ಹತ್ರ ಹೋಗಿ ಮತ್ತೆ ಅಲ್ಲಿ ರೈಟ್ ತೊಗೊಂಡು ಕುಪ್ಪಂ ಹತ್ರ ಹೋಗಿ ಆ ಟೆಂಪಲ್ಗೆ ರೀಚ್ ಆಗಬೇಕು. ಸೊ ಕತ್ಲಾಗಿರೋದ್ರಿಂದ ನಾನು ಅಲ್ಲಿ ಮನೆ ಹತ್ರ ಕಸ್ಟಮರು ಅವ್ರದ್ದು ಯಾವುದೂ ವೀಡಿಯೋ ಮಾಡಲಿಲ್ಲ. ಸೊ ಆನ್ ದಿ ವೇ ಬಂದಮೇಲೆ ನಾನು ಹೈವೇಗೆ ತೊಗೊಂಡ್ಮೇಲೆ ಮಾಡ್ತಾಯಿದ್ದೀನಿ. ಈ ಹೈವೇದಲ್ಲಿ ನನಗೆ ತುಂಬ ಇಷ್ಟ ಆಗುವಂಥದ್ದು ಏನಪ್ಪ ಅಂದರೆ, ರೋಡ್ ಅಂತೂ ಸೂಪರಾಗಿದೆ, ವ್ಯೂ ಎಲ್ಲ ಸಖತ್ತಾಗಿದೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ರೋಡು ಜಂಪಿಂಗ್ ಥರ ಅನಿಸುತ್ತೆ. ಸೊ ಅದೊಂದು ಇದಿಲ್ಲ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಎರ್ಲಿ ಮಾರ್ನಿಂಗು ಸೂರ್ಯ ನಮ್ಮ ಮುಂದೆ ಎಷ್ಟು ಚೆನ್ನಾಗಿ ಇದಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಸನ್ರೈಸು ಸೂಪರಾಗಿತ್ತು. ಸೊ ಆ್ಯಂಡ್ ಅಲ್ಲಿಂದ ಮುಂದಕ್ಕೆ ಬಂದರೆ ನಾನು ವಿಕೋಟ ಹತ್ರ ಅಲ್ಲೆಲ್ಲ ಏನು ರೆಕಾರ್ಡ್ ಮಾಡಲಿಲ್ಲ. ಸೊ ಸೀದಾ ನಾನು ಇಲ್ಲೇ ಮಲ್ಲಪ್ಪಕೊಂಡ ಹತ್ರ ಬಂದುಬಿಟ್ಟೆ. ಬಿಕಾಸ್ ಸೆಂಟ್ರಲ್ ಅವ್ರ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಅವ್ರು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಮತ್ತೆ ಬಂದ್ವಿ. ಇಲ್ಲಿ ಬಂದರೆ ಏನಾಯಿತು ಅಂತ ಹೇಳಿದ್ರೆ, ಇವತ್ತು ಶಿವರಾತ್ರಿ ಸಂಡೇ ಆಗಿರೋದ್ರಿಂದ ಬೆಟ್ಟದ ಮೇಲಕ್ಕೆ ಯಾವುದೇ ಕಾರುಗಳನ್ನ ಬಿಡ್ತಾಯಿಲ್ಲ, ಪರ್ಮಿಷನ್ನೇ ಇಲ್ಲ. ಇನ್ ಕೇಸ್ ಎಮರ್ಜೆನ್ಸಿ VIP ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಬಿಡ್ತಾಯಿಲ್ಲ. ಸೊ ನಮ್ಮ ಟೀಚರ್ ಅವರು ಹಸ್ಬೆಂಡ್ ಅವರೆಲ್ಲ ಬಂದಿದ್ರಲ್ವ, ಅವರು ರಿಲೇಟಿವ್ಸ್ಗೂ ಅವ್ರ ತಮ್ಮ ಅವರೆಲ್ಲ ಬಂದು ಏನು ಮಾಡಿದ್ರು, ಅವ್ರನ್ನೆಲ್ಲ ಬಸ್ಸಸ್ಸೆಲ್ಲ ಕಳಿಸ್ಬಿಟ್ಟು ಲೇಡೀಸ್ನ ನನ್ನನ್ನು ಅವ್ರ ಬೈಕಲ್ಲೇ ಕರ್ಕೊಂಡೋದ್ರು. ತುಂಬ ಖುಷಿ ಆಯ್ತು ನನಗೆ. ಅವರು ಬಿಡ್ದಿರಾ, ಇಲ್ಲ ನೀವು ಬನ್ನಿ ಇಷ್ಟು ದೂರ ಬಂದ್ಬಿಟ್ಟು ಯಾಕೆ ಇದು ಮಾಡ್ತೀರಾ, ನಮ್ಮ ಬೈಕಲ್ಲಿ ಹೋಗೋಣ ಅಂತೇಳಿ ಅವ್ರ ಮೇಲೆ ಕರ್ಕೊಂಡು ಹೋಗ್ತಾಯಿದ್ರು. ಅದು ನನಗೆ ಖುಷಿ ಅನ್ನಿಸ್ತು. ಲೈಕ್ ಬೇರೆ ಕಸ್ಟಮರ್ಸು ಕೆಲವೊಬ್ಬರು ಕೇರ್ ಮಾಡಲ್ಲ, ಡ್ರೈವರ್ನ ಇರಲಿ ಬಿಡು ಅಂತ ಬಿಟ್ಬಿಟ್ಟು ಹೋಗ್ತಾರೆ. ನಾನು ಕೆಳಗಡೆ ನೋಡಿದ್ದೀನಿ, ಇವಾಗ್ಲೂ ಎಷ್ಟೋ ಸತಿ ಹೋಗಿದ್ದೀನಿ. ಬಟ್ ಇವ್ರು ಆ ಥರ ಇದು ಮಾಡಲಿಲ್ಲ. ನಮ್ಮವರು ಬನ್ನಿ ಅಣ್ಣ ನೀವು, ಅಯ್ಯೋ ಪರವಾಗಿಲ್ಲ ಬನ್ನಿ ಮೇಲೆ ಹೋಗೋಣ ಅಂತೇಳಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ ವಿಷಯದಲ್ಲಂತೂ ಇವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾನು ಒಂದೊತ್ತು ಉಪವಾಸ ಇದ್ದೀನಿ ಅಂತ ಹೇಳ್ಬಿಟ್ಟು ಸಹ ಅವ್ರು ನನಗೆ ಬಾಳೆಹಣ್ಣು ಕೊಡೋದು ಎಲ್ಲದನ್ನೂ ತುಂಬ ಚೆನ್ನಾಗೇ ನೋಡಿಕೊಂಡ್ರು. ನಾನು ಇದಕ್ಕೆಲ್ಲ ನಮ್ಮ ಬಬಿತಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರವಾಗಿ. ಆ್ಯಂಡ್ ಅವ್ರ ಹಸ್ಬೆಂಡು ಅಷ್ಟೇ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗೇ ನೋಡಿಕೊಂಡ್ರು. ಆ್ಯಂಡ್ ವ್ಯೂ ನೋಡ್ತಾ ಇದ್ದೀರಲ್ಲ, ಸೂಪರಾಗಿದೆ. ಎರ್ಲಿ ಮಾರ್ನಿಂಗ್ ಇನ್ನು ಸ್ವಲ್ಪ ಬೇಗ ಬಂದಿರಿ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂದ್ಕೊತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಅದು ಏನು ಮಾಡಿದ್ದಾರೆ ಅಂದರೆ, ಈಗ ಏನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಒಂದು ಸ್ಟೇಜ್ ಬಂದಮೇಲೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಬೈಕ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಬೈಕ್ ಲಾಸ್ಟು, ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗಬೇಕು, ಆ ಥರ ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಒಂದು 100-200 ಮೀಟರ್ಸ್ ಅಷ್ಟೇ ಮೇಲೆ ಹತ್ತಬೇಕು. ಅದಾದಮೇಲೆ ಮೇಲೆ ಬಂದುಬಿಡ್ತೀವಿ. ಸೊ ನಾನು ಮೇಲೆ ಬಂದ್ವಿ, ಅವರು ಬಂದುಬಿಟ್ಟಿದ್ರು, ಎಲ್ಲರೂ ಕರ್ಕೊಂಬಂದರು. ನಾವಿಲ್ಲಿ ದರ್ಶನಕ್ಕೆ ಹೋಗಬೇಕು ಅಂತೇಳಿ ಇದು ಮಾಡ್ತಾಯಿದ್ರು. ಅವರು ನಮ್ಮ ಮೇಡಮ್ ಅವ್ರು ಬಂದ್ಬಿಟ್ಟು, ಅವರು ನನಗೆ ತೋರಿಸ್ತೀನಿ, ಲಿಂಗ ಮಾಡಿದ್ದಾರೆ ಅವ್ರ ಮಾವ ಅವರು, ಅವ್ರ ದೊಡ್ಡಪ್ಪ, ಅವ್ರ ಚಿಕ್ಕಪ್ಪ ಮತ್ತು ಮಾವ ಅವರೆಲ್ಲ ಸೇರಿ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಲಿಂಗ ಮಾಡಿರೋದು, ಇಲ್ಲಿ ಅಭಿಷೇಕ ಮಾಡಿಸೋದು ಮತ್ತು ಹೋಮ ಮಾಡೋದೆಲ್ಲ ಅವ್ರ ಕಡೆಯಿಂದ ಮಾಡಿರೋವಂಥದ್ದು. ಸೊ ಅದಕ್ಕೆ ಅವ್ರಿಗೆ VIP ದರ್ಶನ ಇತ್ತು. ನಾವು ಹೋಗ್ಬಿಟ್ಟು ದರ್ಶನನೂ ಮುಗಿಸ್ಕೊಂಬಂದ್ಬಿಟ್ಟೆ. ನನಗೆ ಇದು ಮಾಡಿದ್ರು, ನಾನು ಅದನ್ನು ಕ್ಲಿಪ್ ಹಾಕ್ತೀನಿ. ನನಗೆ ಈ ವಿಡಿಯೋದಲ್ಲಿ ಯಾಕೆ ಈ ಥರ ಆಯ್ತು ಅಂತ ಹೇಳಿದ್ರೆ, ಕೆಳಗಡೆಯಿಂದ ಮೇಲಕ್ಕೆ ಕಾರ್ಸ್ ಎಲ್ಲ ಬಿಟ್ಟೇ ಇಲ್ಲ. ನನಗೆ ಅದು ಬೇಜಾರಾಯಿತು, ಅವ್ರಿಗೂ ಸ್ವಲ್ಪ ಬೇಜಾರಾಯಿತು. ಬಟ್ ಅದು ಏನಕ್ಕೆ ಅಂತ ಹೇಳಿದ್ರೆ, ಅವ್ರು ಬಿಟ್ಟಿಲ್ಲ, ಲೈಕ್ ಟ್ರಾಫಿಕ್ ಜಾಸ್ತಿ ಆದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಹೋಮ ಮಾಡಿದ್ದಾರೆ, ರುದ್ರಾಭಿಷೇಕ ಮಾಡಿದ್ದಾರೆ, ಶನೇಶ್ವರ ಹೋಮ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಕಾಣ್ತಾರೋದೆಲ್ಲ ಸೊ ಅಲ್ಲಿ ಕಾಣ್ತಾರೋದು ಶಂಕು ಮತ್ತು ಕುದುರೆ ಲಾಲ ಮತ್ತು ರುದ್ರಾಕ್ಷಿ ಮತ್ತು ಕರುಂಗಲಿ ಮಾಲೆ, ಈ ಥರದ್ದು ಟೋಟಲ್ ಒಂದು 11-12 ಐಟಮು ಭಕ್ತಾದಿಗಳಿಗೆ ಈವ್ನಿಂಗ್ ಟೈಮ್ ಆದಮೇಲೆ ಎಲ್ಲ ರುದ್ರಾಭಿಷೇಕ ಎಲ್ಲ ಮಾಡಿ ಮತ್ತೆ ಅವ್ರು ಕೊಡ್ತಾರೆ. ಸೊ ಇವ್ರು ನೋಡಿ ದರ್ಶನ ಮಾಡ್ಕೊಂಡು ಬಂದವ್ರಿಗೆ ಈ ತಾತ ಮತ್ತು ಆ ಹುಡುಗಿ ಇಬ್ಬರು
ಮೊಮ್ಮಗಳಿರಬೇಕು. ಎಲ್ಲರಿಗೂ ಪ್ರಸಾದ ಹಂಚ್ತಾ ಇದ್ದು ತುಂಬ ಚೆನ್ನಾಗಿತ್ತು. ನಾನು ತೊಗೊಂಡು ತಿಂದೆ. ನನಗೆ ಅವರು ವಿ ಐ ಪಿ ದರ್ಶನ ಅಂತ ಕರ್ಕೊಂಡು ಹೋಗ್ಬಿಟ್ರು. ನೋಡಿ ಇಲ್ಲಿ ಕಾಣ್ತಾ ಇದ್ರಲ್ಲ, ಅವರೇ ಸಾರು, ನಮ್ಮ ಮೇಡಮ್ ಅವ್ರ ಹಸ್ಬೆಂಡು. ನನಗೆ ಎಲ್ಲ ಪ್ಲೇಸಲ್ಲಿ ಕರ್ಕೊಂಡೋಗಿ ಊಟಕ್ಕಾಗಿರ್ಬೋದು. ಬಟ್ ನಾನು ಊಟ ಮಾಡಲಿಲ್ಲ ಅಂಥೇಳಿ ಫ್ರೂಟ್ಸ್ ಕೊಡಿಸೋದು, ಜ್ಯೂಸಸ್ ಆಗಲಿ ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ನೋಡ್ತಾ ಇದ್ದೀರಲ್ವ, ಈ ರುದ್ರಾಕ್ಷಿ ಶಿವಲಿಂಗ ಬಂದ್ಬಿಟ್ಟು ಈವ್ನಿಂಗೆ ಮತ್ತೊಂದು ಸತಿ ರುದ್ರಾಭಿಷೇಕ ಮಾಡಿಬಿಟ್ಟು ಅವ್ರವ್ರದ್ದು ಹೆಸರು ಹೇಳಿ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇದು ಮಾಡಿ ಪೂಜೆ ಮಾಡಿಬಿಟ್ಟು ಅದಾದ ನಂತರ ಎಲ್ಲರಿಗೂ ರುದ್ರಾಕ್ಷಿನ ವಿತರಣೆ ಮಾಡ್ತಾರೆ. ಎಲ್ಲರಿಗೂ ಹಂಚ್ಬಿಡ್ತಾರೆ ಫ್ರೀ ಆಫ್ ಕಾಸ್ಟಲ್ಲಿ. ₹1 ತೊಗೊಳ್ಳಲ್ಲ ಅವರು, ಭಕ್ತಿಯಿಂದ ಅಂತ ಮಾಡೋವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಶನೇಶ್ವರ ಹೋಮ ಎಲ್ಲ ಮುಗಿಸ್ಬಿಟ್ಟು ಇದು ಮಾಡ್ತಾಯಿದ್ರು. ನೋಡಿ, ಇವರೇ ನಮ್ಮ ಬಬಿತಾ ಮ್ಯಾಮು ಮತ್ತು ಅವರ ಹಸ್ಬೆಂಡು ಸತ್ಯ ಸರ್ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು. ನಮಗೆ ಅಲ್ಲೆಲ್ಲ ಪ್ಲೇಸಲ್ಲಿ ತೋರಿಸೋದಕ್ಕಾಗಿರ್ಬೋದು, ಅವ್ರು ನನಗೆ ಕೊಟ್ಟಿರೋಂಥ ಇಂಪಾರ್ಟೆನ್ಸ್ಗಾಗಿರ್ಬೋದು ತುಂಬಾ ಇಷ್ಟ ಆಯಿತು. ಇಲ್ಲಿ ಮೇಲಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಬಿಡ್ತಾ ಇರಲಿಲ್ಲ. ನಮ್ಮ ಸತ್ಯ ಸರ್ ಇದ್ಕೊಂಡು ಬಂದು ಕರ್ಕೊಂಬಂದು, ಇಲ್ಲ ಈ ಥರ ಹೋಗಿ ಬಾ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಒಂದು ಜಾಗದಿಂದ ಅವ್ರನ್ನ ಮೇಲಕ್ಕೆ ಕರ್ಕೊಂಡೋಗಿ ಬಿಟ್ಟರು. ಕರ್ಕೊಂಡೋಗಿ ದಾರಿ ತೋರಿಸಿ ಬಿಟ್ಟರು. ನಾನು ಮೇಲಕ್ಕೆ ಹೋದೆ, ಅಲ್ಲೆಲ್ಲ ನೋಡ್ಕೊಂಬರೋಣ ಅಂತೇಳಿ. ತುಂಬ ಚೆನ್ನಾಗಿತ್ತು. ನೋಡಿ, ವ್ಯೂ ಅಂತೂ ಎಕ್ಸಲೆಂಟ್ ಆಗಿದೆ. ಇದಕ್ಕೆ ಇನ್ನೊಂದು ಹೆಸರಿದೆ, 3 ಸ್ಟೇಟ್ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಇದು ನಾನು ಆ ಪಾಯಿಂಟ್ಗೆ ಹೋಗಲಿಲ್ಲ, ಬಟ್ ಇಲ್ಲಿಂದ ಸೂಪರಾಗಿ ಕಾಣಿಸ್ತದೆ. ಒಂದು ಸೈಡ್ ಕರ್ನಾಟಕ, ಒಂದು ಸೈಡ್ ತಮಿಳ್ನಾಡು, ಇನ್ನೊಂದು ಸೈಡ್ ಆಂಧ್ರ ಪ್ರದೇಶ. ಸಕ್ಕತ್ತಾಗಿರುತ್ತೆ. ಇದು ಬಂದ್ಬಿಟ್ಟು ನವಂಬರ್ ಡಿಸೆಂಬರ್ ಟೈಮಲ್ಲಿ ಬಂದರೆ ಅಂತೂ ಸೂಪರಾಗಿರುತ್ತಂತೆ ಪ್ಲೇಸು. ಒಂದು ಸತಿ ನೆಕ್ಸ್ಟ್ ಬರೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ನನಗೆ ಬೇಜಾರಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮೇಂಟೆನೆನ್ಸ್ ಸರಿ ಇಲ್ಲ. ಇಷ್ಟು ಮೇಲೆ ಕಿಟ್ಟಿದ್ದಾರೆ, ಆ ತ್ರಿಶೂಲ ಬಿದ್ದೋಗ್ಬಿಟ್ಟಿದೆ, ಅದನ್ನು ನಿಲ್ಲಿಸಲಿಲ್ಲ. ಸೊ ಲಿಂಗಾಗೆ ಪೂಜೆ ಮಾಡಿ ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡಿರ್ಬೋದಾಗಿತ್ತು. AP ಗೌರ್ಮೆಂಟ್ ಇದಕ್ಕೇನೋ ಸಪ್ರೇಟ್ ಅಮೌಂಟ್ ಏನೋ ಇದು ಮಾಡಿದೆಯಂತೆ. ಸೊ ನೆಕ್ಸ್ಟ್ ಮುಂದೆ ಬರೋ ದಾರಿಗಳಲ್ಲಿ ಟೈಮಲ್ಲಿ ಅದನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಎಷ್ಟು ಈ ಥರ ತಪ್ಪಲೆಗಳು ಎಷ್ಟು ಮಾಡಿದಾರೋ ಗೊತ್ತಿಲ್ಲ. ಮಾಡ್ತಾನೇ ಇದ್ದಾರೆ, ಜನ ಬರ್ತಾನೆ ಇದ್ದಾರೆ, ಪ್ರಸಾದ ತಿಂದ್ಬಿಟ್ಟು ಹೋಗ್ತಾ ಇದ್ದಾರೆ ದರ್ಶನ ಮಾಡಿಕೊಂಡು. ಸೂಪರಾಗಿತ್ತು ಪ್ಲೇಸೆಲ್ಲನೂ. ನನಗಂತೂ ಈ ಪ್ಲೇಸಲ್ಲಿ ತುಂಬ ಖುಷಿಯಾಗಿತ್ತು. ಆ ಟೈಮ್ ಸ್ಪೆಂಡ್ ಮಾಡಿದ್ದೆ ನನಗೆ ಗೊತ್ತಾಗಲಿಲ್ಲ, ತುಂಬ ಚೆನ್ನಾಗೇ ಇತ್ತು. ಸೊ ನೋಡಿದ್ರಲ್ಲ, ಲಾಸ್ಟಿಗೆ ಅವ್ರು ಬಂದ್ಬಿಟ್ಟು ಲಿಂಗಕ್ಕೆ ಮಾಡಿರೋ ಅರ್ಚನೆ ಮಾಡಿರೋಂಥ ನೀರನ್ನ ತೊಗೊಂಬಂದು ಎಲ್ಲರ ಮೇಲೇನೂ ಹಾಕ್ತಾಯಿದ್ರು. ಸೊ ಇದು ಈ ವಿಡಿಯೋ ಫ್ರೆಂಡ್ಸ್.